ಆತ್ಮೀಯ ರೈತ ಬಾಂಧವರೇ, ನಾನು ನಿಮ್ಮ ಸಂಜನಾ ಆಗ್ರೋ ಟ್ರೇಡರ್ಸ್ ಮಂಜುನಾಥ್. ನಾನು ಇದು ಕುಸ್ನೂರಲ್ಲಿ ಇದು 2ನೇ ಫೀಲ್ಡ್ ಇದು. ಇವ್ರು ತುಂಬಾ ಬರ್ರಿ ಅದೇನು ಬಂದು ನೋಡ್ರಿ, ನಿಮ್ದೇನು ಫೀಸ್ ಆಗಲಿ ಮತ್ತೆ ಗೊಬ್ಬರ ಔಷಧಿ ನಿಮ್ಮಲ್ಲೇ ಮಾಡೋಣ ಅಂತ ಅಂದ್ರು. ಬಟ್ ನಾನು ಒಳ್ಳೆ ರೀತಿಯಿಂದ ರಿಕ್ವೆಸ್ಟ್ ಮಾಡ್ಕೊಂಡ ನಿಜವಾಗ್ಲೂ ಹೋಗ್ಲೇಬೇಕಾಗತ್ತೆ. ಒಂದೇನೋ ಸುಮ್ಮನೆ ಹಂಗೆ ಕರೀತಾರ ಮಾಡ್ತಾರೆ, ಅದು ಬೇರೆ. ಅದು ಮನ್ಸಿಗೆ ಮುಟ್ತಂದ್ರೆ ಹೋಗ್ಲೇಬೇಕು. ನಾನು ಅದಕ್ಕೋಸ್ಕರ ಬಂದೆ ವೇಟ್ ಮಾಡಿ. ಇವರು ಇದ್ರ ಮಾಲೀಕರು ಇವರೇ ಸದ್ಯ. ಹೆಸರು ಹೇಳಿ ಸರ್. ಶಂಭು. ಎಷ್ಟು ಎಕರೆ ಐತ್ರಿ? 4 ಎಕರೆ ಐತಾ? ಇದು ಎಷ್ಟು ವರ್ಷದ ಅಡಿಕೆ ತೋಟ? ಇದು ಸುಮಾರು ಒಂದು 7-8 ವರ್ಷದ ಐತ್ರಿ. ತಪ್ಪು, 7-8 ವರ್ಷ ಆಗಿಲ್ಲ, ಒಂದು 5-6 ವರ್ಷ ಆಗಿರ್ಲಿ. ಇಲ್ಲ, ಬೆಳವಣಿಗೆ ಕಮ್ಮಿ ಆಗಿದೆ. ನಾನೀಗ ನೋಡಿ ಈಗ ಹೇಳಿದಲ್ಲ, ಬೆಳವಣಿಗೆ ಕಮ್ಮಿ ಐತೆ ಅಂದ್ರೆ ನನ್ನ ಅಸಸ್ಯೇನು ಗಿಡ ನೋಡಿ ಆಯ್ತು ಅಷ್ಟ ನಾನು ಹೇಳ್ತಾರ. ಶಾರೀರ ನೋಡ್ಬಿಟ್ಟು ವಯಸ್ಸಾಗಿದೆ ಅಂದ್ರೆ ಮಾನಸಿಕವಾಗಿ ಮತ್ತಾದ್ರೆ ಆಗಿರ್ಬೋದು. ಮಾನಸಿಕವಾಗಿ ಅಂತ ಅಂದ್ರೆ ಮೋಸ್ಟ್ಲಿ ನೀವು ತಗೊಳಕ್ಕಿಂತ ಮೊದ್ಲಿಗೆ ಜೋಗಾಗಿ ಗಿಡಗಳು ಹೇಳ್ದಂಗೆ ಅದೇ ಜೋಗಾಗಿ ಗಿಡಗಳು ಬೆಳವಣಿಗೆ ಎಲ್ಲ ಹೋಗ್ಲಿ ಬಿಡಿ, ಅದು ಆಯ್ತದೆ. ಮತ್ತೆ ಈಗ ನನಗೆ ಏನಕ್ಕೆ ಕರ್ಸಿರಪ್ಪ ಅದ್ನೇ? ನಮ್ಗೆ ಸರ್ ಹಿಂಗಾರು ಒಣಗ್ತಾ ಐತಿ, ಗರೆ ಕಟ್ ಆಗ್ತಾ ಐತಿ, ಅದು ಹಿಂಬಾಳಿಯಲ್ಲಿ ಹುಳ ಜಾಸ್ತಿ ಆಗ್ತೈತಿ, ಬರೀ ನಿಲ್ತಾನೆ ಇಲ್ಲ ಸರ್, ಅಡಿಕೆ ನಿಲ್ತಾ ಇಲ್ಲ, ಕಾಣ್ತೈತಿ ಇಷ್ಟು ಕ್ವಿಂಟಲ್ ಬರ್ತೈತಿ ಅಂತಾರ. ಅದು ಅವ್ರ ಮಾಲೀಕರು ಬಂದಾಗ ಅದು ಅಷ್ಟು ಆಗಕ್ಕೆ ಇಲ್ಲ, ಕಡಿಮೆನ ಆಗ್ತದೆ. ಮೇನ್ ಪ್ರಾಬ್ಲಮ್ ಸಿಂಗಾರ್ ಕೊಳೆ ಕೀಟ ಬಾಧೆ. ನಾನು ಒಂದೊಂದು ಹರಳು ಡ್ರಾಪಿಂಗ್ ಆಗ್ಬಿಡ್ತದೆ. ಪ್ರಶ್ನೆ ಹೆಂಗ ಕೇಳ್ತೆ ಹಂಗ. ನಮ್ಮ ಕ್ಯಾಮ್ರಾಮ್ಯಾನ್ ಏನಪ್ಪ ಹೆಸರಿಂದ? ಶಕೀಲ್ ನೋಡಿ, ಇದು ಕಾಣ್ತೈತಿ, ಇದೆಲ್ಲ ಫಂಗಸ್ ಇರೋದೆಲ್ಲ ಕಾಣ್ತದೆ, ಇದೆಲ್ಲ ಕಾಣ್ತದ ವಿಡಿಯೋದಾಗ. ಇದೆಲ್ಲ ರೋಗ ನೋಡು ಶಂಭು, ಇದೆಲ್ಲ ರೋಗ. ಇದು ಮಳೆಗಾಲದಲ್ಲಿ ಕಸ ಜಾಸ್ತಿ ಬೆಳೆಸೋದ್ರಿಂದ ನೀರಿನ ಹನಿಗಳು ಶೇಖರಣೆ ಜಾಸ್ತಿ ಇರ್ತತಿ. ಕಬ್ಬಿಣ ಸೇಮ್ ಇದ್ದಂಗಿದೆ, ಕಬ್ಬಿಣದ ತುಕ್ಕ ಅಂತ ನಿನ್ ಭಾಷೆಗೆ ಹೇಳ್ಬೋದು. ಕಬ್ಬಿಣ ನೋಡ, ಮತ್ತೆ ನೀರಿನ ಹನಿ, ನೀರಿನ ಮೊಯ್ಸ್ಚರ್ ಇತ್ತ ಅಂದ್ರೆ ಅಷ್ಟಕ್ಕ ತಗೊಂಡ್ಬಿಡ್ತದ, ಅವ ಜಾಸ್ತಿ ಇರ್ತದೆ. ಈಗ ಬಿಸಿಲು ಬೀಳೋದ್ರಿಂದ ಇದು ಕಡಿಮೆ ಯಾಕೆಂತ ಹೊಂಟತ್ತ ಆಟೋಮೆಟಿಕ್ಲಿ ತಾನಷ್ಟಕ್ಕೆ ತಾನೆ. ನೀ ಸುಣ್ಣ ಹಚ್ಚಿದ್ರೆ ಇದೆಲ್ಲ ಕಂಪ್ಲೀಟ್ ಕವರ್ ಆಗ್ತದ ಒಂದು. ಆಮೇಲೆ ಸುಣ್ಣ ಇಲ್ಲಿಂದ ಸ್ವಲ್ಪ ದೊಡ್ಡ ಗಿಡ ಹೋದ್ವು ಅಂದ್ರೆ ಇದಕ್ಕೇನು ಅವಶ್ಯಕತೆ ಇರಲ್ಲ ಇದು ಈ ಗಿಡಗಳಿಗೆ. ಯಾಕಂದ್ರೆ ಈ ಬಿಸಿಲು ಹಿಂಗಿ ಅದ್ರ ನೆರಳು ಇದಕ್ ಬೀಳ್ತಾ ಇತ್ತು ನೋಡಿ, ಅದ್ರ ನೆರಳು ಇದಕ್ ಬೀಳ್ತದೆ, ಇದು ಸುಡಲ್ಲ ಇದು. ಅದೇ ಈ ಸಣ್ಣಕ್ಕಿತ್ತು ಅಂದ್ರೆ ಹಿಂಗ್ ಓರೆ ಬೀಳ್ತತೆ, ಸುಟ್ಟಾಗ್ತತೆ, ಅದಕ್ಕೆ ಹಚ್ಬೋದು. ಹೌದಾ? ನಾನು ಈ ಸುಣ್ಣ ಹಚ್ಚೋದ್ ಬೇಡ ಅಂತ ಹೇಳ್ತಾ ಇದ್ದೇನೆ ಇಂಥ ದೊಡ್ಡ ಗಿಡಗಳಿಗೆ. ಬಟ್ ಏನ್ ಮಾಡ್ಬೋದು, ಔಷಧಿ ಹೊಡೆಯಬೇಕಾದ್ರೆ ಇದೆಲ್ಲ ಸೇರ್ಸಿ ಹೊಡೆದ್ಬಿಟ್ಟು ಇದೆಲ್ಲ ಕವರ್ ಆಗ್ಬಿಡ್ತದೆ. ಹೌದಾ? ನಿನ್ ವಾದ ಏನು? ಇದು ಹಿಂಗಾರ, ಇದ್ರಾಗೆ ಹುಳ ಐತೆ, ಅದು ಹುಳ ಐತಿ ಇದ್ರಾಗೆ. ಹೌದಾ? ಹಿಂಗಾರ. ಆಮೇಲೆ ಒಂದು 10 ವರ್ಷದ ಅಡಿಕೆ ತೋಟ ಒಳಗಡೆ ಇರೋವು ಎಲ್ಲವೂ ಇವೇ ಸಮಸ್ಯೆ ಇರ್ತವೆ. ಹಿಂಗಾರ ಬೆರೆ ಹೊಡೆ ಎಲ್ಲ ಮುಳ್ಕೊಂಡಿರ್ತಾರೆ. ಹೌದಾ? ನೆಕ್ಸ್ಟ್ 10 ವರ್ಷದ ಮೇಲ್ಪಟ್ಟು ದೊಡ್ಡ ತೋಟ ಇರ್ತಾವಲ್ಲ, ಯಾವ ನಾವು ಹೊಡೆಯೋದೇ ಬೇಡ, ತಾವೇ ಹೊಡ್ಕೊಂತಾರೆ. ಹೌದಾ? ಯಾಕೆ ಹಂಗಂದ್ರೆ 10 ವರ್ಷದ ಮೇಲೆ ತೋಟದಲ್ಲಿ ಬೇರುಗಳು ಚೆನ್ನಾಗಿ ಬಿಡ್ಕೊಂಡಿರ್ತವೆ, ಫುಡ್ ಚೆನ್ನಾಗಿ ತಗೊಳ್ತವೆ, ಅದಕ್ಕೆ ಅದ್ರ ಸಮಸ್ಯೆ ಇರಲ್ಲ. ಈ ಬೇರುಗಳು ಅಷ್ಟು ಸರಿಯಾಗಿ ಬಿಡ್ಕೊಂಡಿರಲ್ಲ, ಫುಡ್ ತಗೊಳಕ್ಕಾಗಲ್ಲ ಸರಿಯಾಗಿ, ನ್ಯೂಟ್ರಿಯೆಂಟ್ಸ್ ಜನಗಳು ಸರಿಯಾಗಿ ಫೀಡ್ ಮಾಡಲ್ಲ. ಅದೇನು ಆದಾಯ ಬಂದ್ರೆ ಫೀಡ್ ಮಾಡ್ತಾರೆ, ಇಲ್ಲಾಂದ್ರೆ ಫೀಡ್ ಮಾಡಲ್ಲ, ಅಷ್ಟು ಕಾಳಜಿ ತಗೊಳಲ್ಲ. ಅದಕ್ಕೆ ಹೆಂಗಾಗ್ತದ, ಈಗ ಈ ಹಂತದಲ್ಲಿ ಇದಕ್ಕೆ ಏನಾದ್ರು ರೋಗ ತಗಲಿತ್ತು ಅಂತ ಅಂದ್ರೆ ಇದು ಒಣಗ್ತಾ ಹೋಗ್ತದೆ, ಅವಾಗ ಇದಕ್ಕೂ ಆಗ್ತದೆ. ನೋಡಿ, ಇಲ್ಲಿ ಕಪ್ಪಾಗೈತಿ, ಇಲ್ಲೆಲ್ಲ ಇದೆಲ್ಲ ರೋಗನೇ. ಇದು ಮೆತ್ತನ ಭಾಗ ಇರ್ತದೆ, ಇದಕ್ಕೆ ರೋಗ ತಗಲಿ ಇದು ಕಾಚಿಗೆ ಬಿದ್ದೈತಿ. ಆಮೇಲೆ ನೆಕ್ಸ್ಟ್ ಇಲ್ಲಿ ಬಂದ್ರ ನೋಡಿ, ಇದು ಅಷ್ಟೇ, ಇಲ್ಲಿಂದ ಕಾಯಿ ಸ್ಟಾರ್ಟ್ ಆಗೈತಿ, ಇಲ್ಲಿಂದ. ಈಗ ಇಲ್ಲೇ ತಗೋಣ. ಈಗ ಇಲ್ಲಿ ಬಾರಪ್ಪ, ಈ ಕಡೆ ಬರ, ಇಲ್ಲಿ ಬರ. ನೋಡಿ, ಇದೆಲ್ಲ ಕಂದ್ ಕಲರ್ ಆಗೈತಾ, ಇದೆಲ್ಲ ಸರ್ಫೇಸ್ ಇಲ್ಲ, ಇದೀಗ ಹೋಗ್ಯತಾ, ಇದೆಲ್ಲ ನನ್ನ ಲೆಕ್ಕ ರೋಗನೇ ಇದೆ. ನೋಡಿ, ನೀರ್ ಹನ್ಕೈತಾ, ಇದು ಒಳಗಡೆ ಇದು ಗೊಟ್ಟೆ ಮೂಡಕ್ ಆಗಲ್ಲ ಅಂತ ಅಂದ್ರೆ ಇದ್ರ ಜೀವ ಈ ಸಿಪ್ಪೆ ಮೇಲೆನೆ ಇರ್ತದೆ. ಕಾಂಡದ ಎಲೆ, ಇದು ಕಾಂಡ, ಈ ತೊಗಟೆ, ನೆಕ್ಸ್ಟ್ ಆ ಎಲೆ, ಈ ಮೇಲ್ಗಡೆ ಸಿಪ್ಪೆ ಏನೈತಿ, ಈ ಸಿಪ್ಪೆನೆ ಜೀವ. ಯಾವುದೇ ಗಿಡ ಸಿಪ್ಪೆ ತೆಗೆದ್ರೆ ಸತ್ತದ. ಕರೆಕ್ಟಾ? ಮತ್ತೆ ಇದ್ರ ಈ ಸಿಪ್ಪೆನೆ ಇಲ್ಲ ಅಂದ್ರೆ ಇದು ಫುಡ್ ಎಲ್ಲ ಕಂಪ್ಲೀಟ್ ಅಬ್ಸೆಂಟ್ ಆಗ್ತದ, ಮತ್ತೆ ಇದು ಮೂಡಕ್ ಆಗಲ್ಲ. ಇದು ನಾವ್ ಅವಾಗ ಏನ್ ಮಾಡಬೇಕಾಗತ್ತೆ ಅಂತಂದ್ರೆ ಇದನ್ನ ನಾವು ತೆಗ್ದಾದ್ರೂ ಮಾಡ್ಬೇಕು ಅಂತ. ಎರಡನೇದು, ಇದ್ರಾಗ ನೀರೆಲ್ಲ ಸೇರ್ಕೊಂಡತ್ತಲ್ಲ, ಇದು ಇದ್ರಾಗೆ ಮಾಯಿಶ್ಚರ್ ಎಲ್ಲ, ಇಬ್ಬನಿ ನೀರು ಅಥವಾ ಏನೋ ಒಂದು ಶೇಖರಣೆ ಆಗಿರ್ತದಲ್ಲ, ಈ ರೋಗ ಜಾಸ್ತಿ ಆಗೋದಕ್ಕೆ ಇದು ಕಾರಣ ಆಗ್ತದೆ, ನೀರು. ಇದನ್ನ ಅದಕ್ಕೆ ಏನ್ ಮಾಡ್ಬೇಕು, ನಾವು ಇದು ಹೊಡೆಯಕ್ಕಾಗಲ್ಲ, ಹೊಡೆದು ತೆಗಿಬೇಕು ಒಂದು. ಎರಡನೇದು, ಅಲ್ಲಿ ಹುಳ ಇದಾವಲ್ಲ ಇದ್ರಾಗೆ, ಇದ್ರಾಗೆ ಆ ಹುಳ ಹೆಂಗ್ ಸೇರ್ಕೊಂತಾವ ಅಂದ್ರೆ ಸಣ್ಣ ಜಿಟ್ಟೆಗಳು ಇದ್ರಲ್ಲಿ ಮೊಟ್ಟೆ ಹಾಕ್ತತಿ.
ಮೊಟ್ಟೆ ಕಣ್ಣಿಗೆ ಕಾಣಲ್ಲ, ಜಿಟ್ಟಿ ಮೊಟ್ಟೆ ನಮಗೆ ಕಣ್ಣಿಗೆ ಕಾಣಲ್ಲ. ಅದು ಅದ್ರ ಒಳಗಡೆ ಹೋಗಿ ಸೇರ್ಕೊಂತದ, ಅದ್ರಾಗ ಅದು ಹುಳ ಆಗ್ತತೆ. ಹುಳ ಆಗಿ ಅದನ್ನೆಲ್ಲ ತಿಂತತೆ. ಇದನ್ನೆಲ್ಲ ಅದು ಆ ಅದು ಬದುಕ್ಬೇಕಂದ್ರೆ ತಿಂತದ. ತಿಂದೆಲ್ಲ ಇದು ಮಾಡಿದಾಗ ಅದು ಇದು ಮೂಡಕ್ ಶಕ್ತಿನೇ ಇರಲ್ಲ. ಅದು ಒಂದು ಕಾರಣ. ಇವೆರಡು ಕಾರಣದಿಂದಾಗಿ ಅಂದ್ರೆ ಏನು, ಫುಡ್ಡಿನ ಕೊರತೆಯಾಗಿ ಬಿಚ್ಕೊಳಕ್ಕಾಗಲ್ಲ, ರೋಗದಿಂದ ಬಿಚ್ಕೊಳಕ್ಕಾಗಲ್ಲ, ಮೂರನೇದು ಹುಳ ತಿಂದು ಎಲ್ಲ ಹಾಳು ಮಾಡಿ ಬಿಚ್ಕೊಳಕ್ಕಾಗಲ್ಲ. ಇದು ಸಮಸ್ಯೆ. ಅದೇ 10 ವರ್ಷದ ತೋಟದ ಮೇಲೆ ಈ ಸಮಸ್ಯೆ ಇರಲ್ಲ. ಕರೆಕ್ಟ್, ಅರ್ಥ ಆಯ್ತಾ? ನೆಕ್ಸ್ಟ್ ಮುಟ್ ಮಾಡುವ. ರೋಗ ಎಡ ಕಟ್ಟಾಗೋದಿಲ್ಲ ತೋಟದ್ದು ಅಷ್ಟೇನಿಲ್ಲ, ಆದ್ರೆ ಅಲ್ಲಲ್ಲಿ ಐತೆ ನಿಮ್ದೆಲ್ಲ ಎಲ್ಲರದ್ದು ಸಮಸ್ಯೆ ರೀ. ನಾನು ಆ ವಿಡಿಯೋದಾಗ ಹೇಳಿದ್ದೇನೆ, ಅದಕ್ಕೋಸ್ಕರ ಬಂದೆ ನಾನು ಪರ್ಟಿಕ್ಯುಲರ್ ವಿಡಿಯೋ ಹಾಕ್ತಿರ್ಬೇಕಪ್ಪ ಅಂತ. ಸರ್ ಇದು ಬ್ಲ್ಯಾಕ್ ಆಗಿ ಹನ್ಕೆತಲ್ಲ, ರೋಗನೇ ನೋಡಿ, ಇದು ನೀರೆಲ್ಲ ಕಲೆ ಆಗೈತಲ್ಲ, ಇದು ಮಳೆಗಾಲದ ನೀರು ಬಿದ್ದು 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 ಹಿಂಗಾಗೈತಾ. ಈ ಮಳೆಗಾಲದಾಗೆ ನೀರು ಹಿಂಗೆ ಬಿದ್ದುತ್ತೆ ಅನ್ನೋದು ಕಾರಣ ಏನಂದ್ರೆ ಹ್ಯಾಡ ಸರಿಯಾಗಿ ಬಿಚ್ಕೊಂಡಿಲ್ಲ ನೋಡಿ. ಹಿಂಗೈತಿ ಹಿಂಗೆ ಸ್ಟ್ರೈಟ್ ಇರೋದ್ರಿಂದ ಮಳೆ ಹನಿ ನೀರು ಸುಳಿಯಿಂದ ಹಿಂಗೆ ಬಿದ್ಕೊಂಡು ಹಿಂಗೆ ಬೀಳ್ತಾನೇ 24 hours ಅವ ಮಳೆಗಾಲದಾಗ. ಅದಕ್ಕೆ ಈ ಗಿಡ ಹಿಂಗೆ ಕಾಣ್ತೈತೆ. ಅದೇ ಎಲೆ ಬಿಚ್ಚಿರೋದು ಹಿಂಗಿರಲ್ಲ ನೀಟಾಗಿ. ಇದು ಮತ್ತೆ ಇದು ಒಂದ್ ಕಡೆಯಿಂದ ಇಲ್ಲೇನಾದ್ರು ಕೊಳಿತ ಇದ್ರೆ ನೀರು ಸಿಕ್ಕಾಕಿದ್ರೆ ಮತ್ತೆ ಕೊಳೆ ರೋಗನು ಅಲ್ಪ ಸ್ವಲ್ಪ ಕಾಣ್ತದೆ. ಇದು ಹಿಂಗೆ ಆಯ್ತಾ, ಬಿಟ್ಬಿಡ್ರಿ ಅಷ್ಟೇ. ನೀವೆಲ್ಲ ನೋಡಿದ್ರಲ್ಲಪ್ಪ, ಈಗ ನಾನು ಬಂದು ಸ್ಟಾರ್ಟಿಂಗಿಂದ ಇಲ್ಲಿಂದ ಹೇಳ್ಕೊಂಡು ಹೋದೆ. ಹೆಂಗೆ ಅನಿಸ್ತು ನಿಮಗೆ? ನಮಗೆ ಇದ್ರ ಬಗ್ಗೆ ಮಾಹಿತಿ ಇದ್ದಿಲ್ಲ ಸರ್. ಈಗ ಅದು ಏನು ಆಗ್ತಿದೆ ಅಂತಾನೂ ಗೊತ್ತಿದ್ದಿಲ್ಲ ನಮ್ಗೆ. ನಾವು ಇಲ್ಲಿ ಅಂಗಡಿ ಒಳಗೆ ತರ್ತಿದ್ವಿ, ಹಾಕ್ತಿದ್ವಿ. ಅದಕ್ಕೆ ನೀವು ಹೇಳಿದ್ ನಮ್ಗೆ ನಿಜ ಅನಿಸ್ತೈತಿ. ಇದೊಂದ್ಸಲಿ ನೀವು ಏನು ಹೇಳ್ತಿರಲ್ಲ, ನಾವು ಅದನ್ನ ಮಾಡ್ತೀವಿ, ನೋಡ್ತೀವಿ. ಆಯ್ತು. ಅಲ್ಲ, ನಿನ್ನ ಪ್ರಶ್ನೆಗಳಿಗೆ ಮನಸ್ಪೂರ್ವಕವಾಗಿ ಅರ್ಥ ಹೇಳಿದ್ನಾ ಅಥವಾ ಏನ್ ಹಂಗೆ ಇವ್ರೇನ್ ಹೇಳ್ತಾರಪ್ಪ ನನಗೆ ಇನ್ನೂ ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ ನಂಗೆ ಐತೆ ಅದನ್ನೇ ನೀವೀಗ ಏನಾದ್ರು ಅಂತ ಪ್ರಶ್ನೆ ನನಗೆ ಇನ್ನೂ ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ ಅಂದ್ರೆ ನಾನು ಇನ್ನೊಂದ್ಸತಿ ಕ್ಲಾರಿಫೈ ಮಾಡ್ತೀನಿ. ಅಕಸ್ಮಾತ್ ನನಗೆ ಗೊತ್ತಾಗಿಲ್ಲ ಅಂದ್ರೆ ನನಗೆ ತಿಳ್ಕೊಂಡಾದ್ರೂ ನಿನಗೆ ಹೇಳ್ತಾನೆ. ಇಲ್ಲ ಸರ್, ನಮ್ಗೆ ಅರ್ಥ ಆಗಂಗೆ ನೀನೆಲ್ಲ ಪ್ರಶ್ನೆಗಳಿಗೆಲ್ಲ ಮಾಡ್ರಿ. ಈ ತೋಟದಾಗ ಏನು ಸಮಸ್ಯೆ ಐತಿ ಅದಕ್ಕೆ ಸಮರ್ಪಕ ಉತ್ತರ ನೀವು ಕೊಟ್ಟಿದ್ರಿ. ಅದಕ್ಕೆ ನಮ್ಗೆ ತೃಪ್ತಿನೂ ಐತಿ. ಓಕೆ. ಮತ್ತೆ ಈಗ ಬೇರೆ ತೋಟದ್ದು ಕನ್ಫಿಗರೇಷನ್ ಮಾಡಂಗಿಲ್ಲ ಸರ್. ಇದು ಏನು ಈಗ ಬೇರೆ ಸಮಸ್ಯೆ ಬಗೆಹರಿಬೇಕಲ್ಲ, ಅದಕ್ಕೆ ನೀವು ಏನಾದ್ರು ಸೊಲ್ಯೂಷನ್ ಕೊಡ್ತೀರಾ ಆ ಪ್ರಕಾರ ಅದನ್ನ ಮಾಡಿದರೆ ಅದು ಪೂರಾ ಮತ್ತು ಅದು ಕಂಟ್ರೋಲ್ ಆಗಿ ರಿಸಲ್ಟ್ ಚಲೋ ಬರ್ಬೇಕು. ರಿಸಲ್ಟ್ ಬಂತು ಅಂದ್ರೆ ಇನ್ನೂ ನಮಗೆ ಮತ್ತೆ ಇನ್ನೂ 4 ಮಂದಿ ನಿಮ್ಮ ವಿಡಿಯೋ ನೋಡಿ ಬರ್ಬೇಕು. ಗಿಡಬೇಡ, ಇದು ಅತಿ ಆಸೆ ನಂಗಿಲ್ಲ. ಕ್ಲೋಸ್ ಮಾಡ್ರಿ. ಓಕೆ, ರೈತ